ಗೈಸ್ ನೀವು ಈಗ ರಿಲೇಶನ್ಶಿಪ್ ಮನೆಗೆ ಹೋಗ್ತೀರಿ. ಮನೆಗೆ ಹೋಗ್ಬೇಕಾದ್ರೆ ಏನಾದರೂ ತೊಗೊಂಡು ಹೋಗ್ಬೇಕಂತ ನಮ್ಗೆ ತಲೆಯಾಗ ಬರ್ತೈತಿ. ಅದು ಏನು ತೊಗೊಂಡು ಹೋಗ್ಬೇಕಂದ್ರೆ ಫಸ್ಟ್ ನೀವು ಹೊಸ ರಿಲೇಶನ್ಶಿಪ್ ಬಿಲ್ಡ್ ಮಾಡತ್ತೀರಿ ಅಂದ್ರೆ ಫಸ್ಟ್ ಪೈಲ ಬರೋದು ಏನಂದ್ರೆ ಅದೆಲ್ಲ ಪೂರ ಡೀಟೇಲ್ ಆಗಿ ಹೇಳ್ತೀನಿ ನಾನು. ನಮಸ್ಕಾರ. ನನ್ನ ವಿಡಿಯೋ ನೀವು ನೋಡತ್ತೀರಿ ಅಂದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಯಾರಿಗಾದ್ರೂ ಯೂಸ್ ಆಗ್ಬೋದು. ಈಗ ನೋಡ್ರಿ, ನಾವು ಒಂದು ಹೊಸ ರಿಲೇಶನ್ಶಿಪ್ ಮಾಡಕ್ಕೆ ಹೋಗ್ತೀನಿ ಅಂದ್ರೆ ಫಸ್ಟ್ ತಲೆಯಾಗ ಬರ್ತೈತಿ ಏನಂದ್ರೆ ಬಾಳೆಹಣ್ಣು ತೊಗೊಂಡು ಹೋಗ್ಬೇಕಂತ. ಈಗ ಹೊಸ ಕನ್ಯಾ ನೋಡಕ್ಕೆ ಹೋಗ್ತಿದ್ರಿ ಅಂದರೆ ಫಸ್ಟ್ ಪೈಲ ಏನು ಬರೋದು ಅಂದ್ರೆ ಬ್ರೈನ್ ಒಳಗೆ ಬಾಳೆಹಣ್ಣ ತೊಗೊಂಡು ಹೋಗಬೇಕು ಅಂತ ದೊಡ್ಡವರು ಹೇಳ್ತಾರೆ. ಆಮೇಲೆ ನಿಮ್ಮ ತಲೆಯಾಗಾದ್ರೂ ಅದು ಬರ್ತೈತಿ, ತೊಗೊಂಡು ಹೋಗ್ಬೇಕು ಆಬ್ವಿಯಸ್ಲಿ. ಆದರೆ ಈಗ ಏನಾಗೈತಿ, ಒಂದು ಸ್ವಲ್ಪ ಚೇಂಜಸ್ ಮಾಡ್ಬೇಕು. ಬಾಳೆಹಣ್ಣು ಈಗ ಎಲ್ಲರೂ ತೊಗೊಂಡು ಹೋಗ್ತಾರೆ, ಮಾಡ್ತಾರೆ, ಮಾತಾಡ್ತಾರೆ, ಮತ್ತು ಮುಂದಿನ ಪ್ರೊಸೀಜರು ಎಲ್ಲ ಕೇಳ್ತಾರೆ. ಆಮೇಲೆ ಈಗ ಹೆಂಗಾಗೈತೆ ಅಂದ್ರೆ ಬಾಳೆಹಣ್ಣು ಈಗ ಕಾಮನ್ ಆಗೈತಿ. ನೀವು ತೊಗೊಂಡು ಹೋಗೋದೈತಂದ್ರೆ ಎಲ್ಲ ಕ್ವಾಂಟಿಟಿ ಒಳಗೆ ಕ್ವಾಲಿಟಿ ಒಳಗೆ ತೊಗೊಂಡು ಹೋಗ್ರಿ ಬಾಳೆಹಣ್ಣು. ಆದರೆ ಈಗ ಎಂಥದಂದ್ರೆ ದೊಡ್ಡ ದೊಡ್ಡ ಬಾಳೆಹಣ್ಣು ತೊಗೊಂಡು ಹೋಗ್ರಿ. ಯಾಕಂದ್ರೆ ಬಾಳೆಹಣ್ಣು ಮೇಲೂ ಒಂಥರ ಇಂಪ್ರೆಷನ್ ಬೀಳ್ತೈತಿ. ಒಂದೊಂದು ಸರ್ತಿ ಬಾಳೆಹಣ್ಣು ಅವ್ರು ತಿನ್ನಾಕೊಂಡಿರ್ತಾರಂದ್ರೆ ಅವ್ರ ರಿಲೇಷನ್, ಅವರ ಅಣ್ಣ ತಮ್ಮ ಆಗಲಿ ತಂಗಿ ಆಗಲಿ ಬಾಳೆಹಣ್ಣು ಎಷ್ಟು ದೊಡ್ಡ ತಂದಾರ ಇವ್ರು, ಚಲೋ ಪಾರ್ಟಿ ಐತಿ. ಆಮೇಲೆ ಒಬ್ಬೊಬ್ಬರ ಪಾರ್ಟಿ ಏನು ಮಾಡ್ತಾರಂದ್ರೆ ಬಾಳೆಹಣ್ಣು 20 ರೂಪಾಯಿದ 30 ರೂಪಾಯಿದ ಇಂಥವು ಹೆಂಗೆ ಸಿಗ್ತೈತೆ ಹಂಗೆ ತೊಗೊಂಡು ಹೋಗ್ತಾರೆ. ಅದು ಬಾಳೆಹಣ್ಣು ಚಲೋ ಐತಿ ಇಲ್ಲ ಅದು ನೋಡೋಂಗಿಲ್ಲ. ಕ್ವಾಲಿಟಿ ಒಳಗೆ ತೊಗೊಂಡು ಹೋದ್ರೆ ಏನಾಗ್ತೈತೆ ಅಂದ್ರೆ ಇಂಪ್ರೆಷನ್ ಗುಡ್ ಬರ್ತೈತಿ. ಮತ್ತು ಬಾಳೆಹಣ್ಣು ಚಲೋ ತೊಗೊಂಡು ಹೋಗ್ಲಿಲ್ಲ ಅಂದ್ರೆ ಏನಾಗ್ತೈತೆ ಅಂದ್ರೆ ಕೆಲವೊಂದು ಟೈಮ್ ಬಾಳೆಹಣ್ಣು ಇಂಥ ತಂದಾರ ಇವ್ರೇನು ಹುಡುಗಿನ ಚಲೋ ಇಟ್ಕೋತಾರಂತ ತಲೆಯಾಗ ಬರ್ತೈತಿ. ಇಂಥ ಕೆಟ್ಟ ಇಂಪ್ರೆಷನು ಬೀಳ್ತೈತಿ. ಹಾಗಾಗಿ ಯಾವತ್ತು ಏನು ತೊಗೊಂಡು ಹೋಗ್ತಿದಾರ ಬಾಳೆಹಣ್ಣು ಅಂತ ತೊಗೊಂಡು ಹೋಗ್ತೀರಿ. ನಾನು ಹೇಳ್ತೀನಿ ಅದ್ರ ಜೊತೆ ಮತ್ತೊಂದು ಪ್ಲಸ್ ಆ್ಯಡ್ ಮಾಡಿರಿ. ಮತ್ತೊಂದು ಏನು ಆ್ಯಡ್ ಮಾಡ್ಬೇಕಂದ್ರೆ ಬನಾನಾ ತೊಗೊಂಡು ಹೋಗ್ತೀರಿ ನೀವು, ಅದ್ರ ಜೊತೆ ಬ್ರೆಡ್ ತೊಗೊಂಡು ಹೋಗ್ರಿ. ಬ್ರೆಡ್ ಯಾಕೆ ತೊಗೊಂಡು ಹೋಗೋದಂದ್ರೆ ಸಂಪ್ರದಾಯ ಪ್ರಕಾರ ಬಾಳೆಹಣ್ಣು ತೊಗೊಂಡು ಹೋದ್ರಿ. ಈಗ ಒಂದು ಸ್ವಲ್ಪ ಮಾಡಿಫೈ ಮಾಡ್ಬೇಕು. ಯಾಕಂದ್ರೆ ನೀವು ಬ್ರೆಡ್ ತೊಗೊಂಡು ಹೋದ್ರಂದ್ರೆ ಅದ್ರದಿತ್ರ ಏನಾಗ್ತೈತೆ ಅಂದ್ರೆ ಅವ್ರು ಈವ್ನಿಂಗ್ ಆಗಲಿ ಚಾ ಕುಡಿಯೋದು ಮುಂದೆ ಆ ಬ್ರೆಡ್ ತಿಂತಿರ್ತಾರೆ. ಹುಡುಗಿ ಆಗಲಿ ಆಮೇಲೆ ಅವ್ರ ಮನೆಯವ್ರಾಗಲಿ ಬ್ರೆಡ್ ತಿಂತಾರೆ. ಇಲ್ಲಾದ್ರೆ ಸಾಯಂಕಾಲ ತಿನ್ಬೋದು, ಇಲ್ಲಕಾದ್ರೆ ನಾಳೆ ಬೆಳಿಗ್ಗೆ ತಿಂತಾರೆ. ಅವಾಗ ನಾಳೆ ಬೆಳಿಗ್ಗೆ ಇಲ್ಲಿ ಬ್ರೆಡ್ ಅದ ನೋಡು ಅವ್ರು ತಂದಿರ ಅಂದರೆ ನೀವು ಹೇಳೋ ಅವಶ್ಯಕತೆ ಇಲ್ಲ. ಬೇರೆದವ್ರು ಒಂದು ಸರ್ತಿ ಬಂದು ಅವ್ರಿಗೆ ಏನಾತಂತ ಕೇಳೋ ಅವಶ್ಯಕತೆ ಇಲ್ಲ. ಅವಾಗ ಏನಾಗ್ತೈತಿ, ರಿಮೆಂಬರ್ ಆಗ್ತೈತಿ, ಹಾಂ ಅವ್ರು ಬಾಳೆಹಣ್ಣು ತಂದಿರ. ಅವಾಗ ಅವ್ರು ಚರ್ಚೆ ಮಾಡ್ತಾರೆ ಒಳಗಿಂದ ಒಳಗೆ. ಹಿಂಗೆ ಚಲೋ ಬಂದೈತೆ, ಮಂತಾನ ಚಲೋ ಐತಿ, ಆಮೇಲೆ ನೋಡೋನು. ಆಮೇಲೆ ಆ ಪ್ರೊಸೀಜರ್ ಆಗ್ತೈತಿ. ನೀವು ಒಂದು ದಿವ್ಸ ಬಂದು ಹೋಗಿರ್ತೀರಲ್ಲ, ಅವತ್ತು ಬಾಳೆಹಣ್ಣು ಏನು ಇಂಪ್ರೆಷನ್ ಬೀಳಂಗಿಲ್ಲ. ನೀವು ಬ್ರೆಡ್ ಏನು ಕೊಟ್ಟು ಹೋಗಿರ್ತೀರ ನೋಡು, ಮರನೇ ದಿವ್ಸ ತಗೊಂಡು ನಿಮ್ಗೆ ನೆನಪು ಮಾಡ್ತಾರೆ. ಯಾರು ನೆನಪು ಮಾಡೋ ಜರುರತಿಲ್ಲ. ಅವಾಗ ನೀವು ಕಾಲ್ ಮಾಡಿ ಹೇಳೋ ಜರುರತೂ ಇರೋಂಗಿಲ್ಲ ಏನಾದ್ರು ಬಂದು ಹೋಗಿದ್ದ. ಅವ್ರು ಆಟೋಮೆಟಿಕ್ ಏನು ಮಾಡ್ತಾರೆ ಅಂದ್ರೆ ನೆನಪು ಮಾಡ್ಕೋತಾರೆ ತಿನ್ಕೋತ. ಹಾಗಾಗಿ ಇದು ಗುಡ್ ಇಂಪ್ರೆಷನ್ ಬರ್ತೈತಿ. ಬ್ರೆಡ್ ಒಂದು ಪಾಕೆಟ್ ತೊಗೊಂಡು ಹೋದ್ರಂದ್ರೆ ಅವ್ರ ಮಾರ್ನಿಂಗ್ ನಿಮ್ಗೆ ಆಟೋಮೆಟಿಕ್ಕಾಗಿ ಅವ್ರು ತಿನ್ನೋದು ಮುಂದೆ ನಿಮ್ಗೆ ನೆನಪು ಮಾಡ್ತಾರೆ. ಹಾಗಾಗಿ ಈಗ ಎಲ್ಲರೂ ಕಾಮನ್ ನೀವೇನು ಮಾಡ್ತಾರಲ್ಲ, ಅವ್ರು ಎಲ್ಲರೂ ಕಾಮನ್ ಏನು ಮಾಡ್ತಾರಲ್ಲ ನೀವು ಅದು ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡಿರಿ, ಮತ್ತು ಡೆಫಿನೆಟ್ಲಿ ಕೆಲಸ ಮಾಡ್ತೈತಿ, ಕೆಲಸ ವರ್ಕ್ ಆಗ್ತೈತಿ ಆ ಥರದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ವಿಡಿಯೋ ನಿಮ್ಗೆ ಲೈಕ್ ಆತಂದ್ರೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಯಾರಿಗಾದ್ರೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತಿ. ಮತ್ತು ಈ ಥರನ ಕಂಟೆಂಟ್ ನಾನು ತೊಗೊಂಡು ಬರ್ತೀನಿ ನೆಕ್ಸ್ಟ್ ವಿಡಿಯೋಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.